ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಏನೇ ನಡೆದ್ರು ಅದು ಹೊರಗಿನ ಪ್ರಪಂಚಕ್ಕೆ ದೊಡ್ಡ ಒಳ್ಳೆ ಸುದ್ದಿಗಳೇ. ಕೆಲವೊಮ್ಮೆ ವಿವಾದ ಆಗೋದಿದೆ. ಇನ್ನು ಕಾಂಟ್ರವರ್ಸಿ ಸುದ್ದಿಗಳು ಹೊರಬಿದ್ರೆ ಕೇಳಬೇಕಾ, ದೊಡ್ಡ ಬ್ರೇಕಿಂಗ್ ನ್ಯೂಸೇ ಆಗೋಗುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಅನ್ನೋದು ಎಲ್ಲೋ ಒಂದು ವರ್ಗದ ಜನ ನೋಡೋ ಕಾರ್ಯಕ್ರಮ ಅಲ್ಲ, ಇಡೀ ಕರ್ನಾಟಕದ ಜನ ನೋಡೋ ಕಾರ್ಯಕ್ರಮ. ಪ್ರತಿ ಬಾರಿಯೂ ಬಿಗ್ ಬಾಸ್ ಬರುತ್ತೆ ಅಂದಾಗ ಜನ ಕಾತರದಿಂದ ಕಾಯ್ತಾ ಇರ್ತಾರೆ. ಈ ಬಾರಿ ಯಾರು ಬರ್ತಾರೆ, ಈ ಬಾರಿ ಯಾರು ಹೋಗ್ತಾರೆ, ಈ ಬಾರಿ ಯಾರು ಕಪ್ಪು ಗೆಲ್ತಾರೆ ಅಂತ. ಪ್ರತಿದಿನವೂ ಯಾರು ಹೇಗೆಲ್ಲ ಆಟ ಆಡ್ತಾ ಇದ್ದಾರೆ, ಅವರ ವ್ಯಕ್ತಿತ್ವ ಎಂತಹದ್ದು ಅಂತ ಬಿಗ್ ಬಾಸ್ ನೋಡೋ ವೀಕ್ಷಕರೇ ತಮ್ಮಲ್ಲೇ ಮಾರ್ಕ್ಸ್ ಕೊಡ್ಕೊಂಡು ಬಿಡ್ತಾರೆ. ಹೀಗಾಗಿ ಬಿಗ್ ಬಾಸ್ನಲ್ಲಿ ಏನೇ ಆದರೂ, ಬಿಗ್ ಬಾಸ್ನಲ್ಲಿ ಯಾವುದೇ ಚಟುವಟಿಕೆ ಆದರೂ ಜನ ಹತ್ತಾರು ಲೆಕ್ಕಾಚಾರ ಹಾಕೋದಕ್ಕೆ ಶುರು ಮಾಡ್ತಾರೆ. ಈಗ ಗಿಲ್ಲಿ ವಿಷಯದಲ್ಲೂ ಆಗ್ತಿರೋದು ಇದೆ. ಗಿಲ್ಲಿಗೆ ಬಿಗ್ ಬಾಸ್ ದೊಡ್ಡ ಅನ್ಯಾಯ ಮಾಡ್ತು ಅಂತ ಗಿಲ್ಲಿ ಫ್ಯಾನ್ಸ್ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಗಿಲ್ಲಿಯಿಂದಾಗಿ ಬಿಗ್ ಬಾಸ್ TRP ಹೆಚ್ಚಾಗ್ತಾ ಇದೆ. ಗಿಲ್ಲಿ ಇರೋದಕ್ಕೆ ಈ ಬಾರಿ ಬಿಗ್ ಬಾಸ್ ಈ ಮಟ್ಟಕ್ಕೆ ಹಿಟ್ ಆಗಿದ್ದು. ಗಿಲ್ಲಿ ಇರೋ ಕಾರಣಕ್ಕಾಗಿ ನಾವು ಬಿಗ್ ಬಾಸ್ ನೋಡೋರು ಅಂತ ಹೇಳೋರು ತುಂಬಾ ಮಂದಿ ಇದ್ದಾರೆ. ಸದ್ಯದ ಮಟ್ಟಿಗೆ ಗಿಲ್ಲಿ ಅಂದ್ರೆ ಬಿಗ್ ಬಾಸ್, ಬಿಗ್ ಬಾಸ್ ಅಂದ್ರೆ ಗಿಲ್ಲಿ ಅನ್ನೋ ಹಂತಕ್ಕೆ ಹೋಗಿದೆ. ಇಷ್ಟೆಲ್ಲ ಕ್ರೇಜ್ ಸೃಷ್ಟಿಯಾಗಿರ್ಬೇಕಿದ್ರೆ ಗಿಲ್ಲಿಗೆ ಬಿಗ್ ಬಾಸ್ನವರೇ ಅನ್ಯಾಯ ಮಾಡಿದ್ರ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ. ರಾಶಿಕಾಗಿಂತಲೂ ಗಿಲ್ಲಿ ಕಡೆಯಾಗಿ ಹೋದ್ರ ಅಂತ ಗಿಲ್ಲಿ ಫ್ಯಾನ್ಸ್ ಬಿಗ್ ಬಾಸ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಮನೆಯಲ್ಲಿ ಸಿನಿಮಾ ಪ್ರಮೋಷನ್ ಮಾಡೋದು ಇಂದು ನಿನ್ನೆಯ ಕಥೆಯಲ್ಲ. ಹಲವು ವರ್ಷಗಳಿಂದಲೂ ಇದು ನಡೆದುಕೊಂಡು ಬರ್ತಾ ಇದೆ. ಯಾವುದೇ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ಆ ಸಿನಿಮಾದ ನಿರ್ಮಾಪಕರಿಗೆ ಸಿನಿಮಾ ಪ್ರಮೋಷನ್ ಮಾಡೋದಕ್ಕೆ ಬಿಗ್ ಬಾಸ್ಗಿಂತ ಬೇರೆ ವೇದಿಕೆ ಬೇಕಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಇಡೀ ಕರ್ನಾಟಕದ ಜನತೆ ನೋಡ್ತಾರೆ. ಇಂಥ ಕಾರ್ಯಕ್ರಮದಲ್ಲಿ ನಮ್ಮ ಸಿನಿಮಾ ಪ್ರಚಾರ ಮಾಡಿದ್ರೆ ತುಂಬಾ ಜನರಿಗೆ ರೀಚ್ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋದು. ಹೀಗಾಗಿಯೇ ಪ್ರತಿ ಸೀಸನ್ನಲ್ಲೂ ಸಿನಿಮಾ ಪ್ರಮೋಷನ್ ಇದ್ದೇ ಇರುತ್ತೆ. ಸೃಜನ್ ಲೋಕೇಶ್ ಅವರ GST ಸಿನಿಮಾಗಳನ್ನ ಪ್ರಮೋಷನ್ ಮಾಡಿದ್ರು. ಆದ್ರೆ ಕಳೆದ ವಾರ ರಿಲೀಸ್ ಆದ ಡೆವಿಲ್ ಸಿನಿಮಾದ ಬಗ್ಗೆ ಎಲ್ಲೂ ತುಟಿಕ್ ಪಿಟಿಕ್ ಅನ್ಲಿಲ್ಲ ಅನ್ನೋದು ಗಿಲ್ಲಿ ಅಭಿಮಾನಿಗಳಿಗೆ ಬೇಸರದ ವಿಷಯ. ಡೆವಿಲ್ ಸಿನಿಮಾದವರು ಬಿಗ್ ಬಾಸ್ಗೆ ಪ್ರಮೋಷನ್ ಕೊಟ್ಟಿದ್ರೋ ಇಲ್ವೋ ಗೊತ್ತಿಲ್ಲ. ಒಂದು ವೇಳೆ ಪ್ರಮೋಷನ್ ಕೊಟ್ಟಿಲ್ಲ ಅಂತ ಆದ್ರೆ ಯಾವ ಚಾನೆಲ್ ಕೂಡ ಫ್ರೀಯಾಗಿ ಪ್ರಮೋಷನ್ ಮಾಡಲ್ಲ. ಇದಕ್ಕೆ ಯಾರೂ ತಕರಾರು ಮಾಡುವಂತಿಲ್ಲ. ಅದರಲ್ಲೂ ಸುದೀಪ್ಗೂ ದರ್ಶನ್ಗೂ ಮನಸ್ತಾಪ ಇದೆ. ಹೀಗಾಗಿ ದರ್ಶನ್ ಅಭಿನಯದ ಸಿನಿಮಾದ ಬಗ್ಗೆ ಸುದೀಪ್ ಮಾತನಾಡ್ತಾ ಇಲ್ಲ ಅಂತ ಹೊರಗಡೆ ಜನ ಮಾತನಾಡ್ತಾ ಇದ್ದಾರೆ. ಇದು ಸ್ಟಾರ್ಗಳಿಬ್ಬರ ನಡುವಿನ ವಿಷಯ. ಈ ಬಗ್ಗೆ ಯಾರೂ ಚರ್ಚೆ ಮಾಡೋ ಅಗತ್ಯ ಇಲ್ಲ. ಡೆವಿಲ್ ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡದೇ ಇದ್ರೂ ಗಿಲ್ಲಿ ಬಗ್ಗೆ 2 ಮಾತು ಹೇಳಬಹುದಿತ್ತು ಅನ್ನೋದು ಗಿಲ್ಲಿ ಫ್ಯಾನ್ಸ್ ಅಭಿಪ್ರಾಯ. ಒಂದು ವೇಳೆ ಡೆವಿಲ್ ಸಿನಿಮಾ ಬಗ್ಗೆ ಸುದೀಪ್ ಅವರ ಕೈಯಲ್ಲಿ ಹೇಳಿಸದೇ ಇದ್ರೂ ಗಿಲ್ಲಿ ಬಗ್ಗೆ 1-2 ಮಾತನಾಡಿಸಬಹುದಿತ್ತು. ಗಿಲ್ಲಿಯವರೇ, ನೀವು ಅಭಿನಯಿಸಿರೋ ಹೊಸ ಸಿನಿಮಾದಲ್ಲಿ ನಿಮ್ಮ ನಟನೆ ತುಂಬಾ ಅದ್ಭುತವಾಗಿದೆಯಂತೇರಿ. ಹೊರಗಡೆ ನಿಮ್ಮ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳು ಕೇಳಿ ಬರ್ತಾ ಇದೆ. ತುಂಬಾ ಜನ ನಿಮ್ಮ ಬಗ್ಗೆ ಮಾತನಾಡ್ತಿದ್ದಾರೆ ಅಂದಿದ್ರೆ ಮುಗಿದು ಹೋಗಿತ್ತು. ಆಗ ಡೆವಿಲ್ ಬಗ್ಗೆ ಮಾತನಾಡಿದಂಗೂ ಆಗ್ತಿರ್ಲಿಲ್ಲ, ಗಿಲ್ಲಿಯನ್ನ ಕಡೆಗಣಿಸಿದಂತೆಯೂ ಆಗ್ತಾ ಇರ್ಲಿಲ್ಲ. ಕಳೆದ ಬಾರಿ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾದಲ್ಲಿ ಉಗ್ರಂ ಮಂಜು ಅಭಿನಯಿಸಿದ್ರು. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲೇ ಟ್ರೇಲರ್ ಪ್ರಸಾರ ಮಾಡಿ ಉಗ್ರಂ ಮಂಜುಗೆ ವಿಶ್ ಮಾಡಿದ್ರು. ಆದ್ರೆ ಗಿಲ್ಲಿಗೆ ಇಂಥ ವಿಶ್ ಬಾರದೇ ಇದ್ರು ಬಾಯಲ್ಲಿ 2 ಮಾತು ಹೇಳಬಹುದಿತ್ತು ಅನ್ನೋದು ತುಂಬಾ ಜನರ ಅಭಿಪ್ರಾಯ. ಇನ್ನು ನಿನ್ನೆ ತಾನೇ ರಾಶಿಕಾ ಅಭಿನಯದ ಪ್ಯಾರ್ ಅನ್ನೋ ಸಿನಿಮಾದ ಪ್ರಮೋಷನ್ ಕೂಡ ನಡೆದಿದೆ. ರಾಶಿಕಾ ಸಿನಿಮಾ ಅನ್ನೋ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಈ ಸಿನಿಮಾದಲ್ಲಿ ರಾಶಿಕಾ ತಂದೆ ಪಾತ್ರ ಮಾಡಿರೋ ರವಿಚಂದ್ರನ್ ಬಿಗ್ ಬಾಸ್ ಮನೆಯೊಳಗೆ ಬಂದು ತಮ್ಮ ಸಿನಿಮಾದ ಬಗ್ಗೆ ಪ್ರಮೋಷನ್ ಮಾಡಿದ್ದಾರೆ. ಇದನ್ನ ನೋಡಿದ ಗಿಲ್ಲಿ ಫ್ಯಾನ್ಸ್ ಫುಲ್ ರೆಬೆಲ್ ಆಗಿದ್ದಾರೆ. ರಾಶಿಕಾಗಿಂತಲೂ ಗಿಲ್ಲಿ ಬೇಡವಾದ್ರ? ಗಿಲ್ಲಿ ಬಗ್ಗೆ ಈಗ ಯಾವ ಪ್ರಚಾರವೂ ಬೇಡ ಬಿಡಿ. ಯಾಕಂದ್ರೆ ಗಿಲ್ಲಿ ಪ್ರಚಾರ ಮಾಡಿಸಿಕೊಳ್ಳೋದಕ್ಕಿಂತಲೂ ಮೇಲ್ ಹೋಗಿದ್ದಾರೆ ಅಂತ ಅವರ ಅಭಿಮಾನಿಗಳು ಬಿಗ್ ಬಾಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.
ಆತ್ಮೀಯರೇ, ಈ ಬಗ್ಗೆ ನೀವು ಏನ್ ಹೇಳ್ತೀರಾ ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ